ನಮಸ್ಕಾರ ಎಲ್ಲರಿಗೂ. ನನ್ನ ಚಾನಲ್‌ಗೆ ಸ್ವಾಗತ. ಯಾರಿನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ರಿ, ಲೈಕ್ ಮಾಡ್ರಿ. ಆಮೇಲೆ ಇದು ವಿಡಿಯೋ ಪೂರಾ ನೋಡಿದ್ಮೇಲೆ ಶೇರ್ ಮಾಡ್ಕೊಳ್ಳಿ. ಇವಾಗ ನಾನು ಬ್ರೆಡ್ ಗಾರ್ಲಿಕ್ ಮಾಡಾಕತ್ತೀನಿ. ಹೌದು, ಬ್ರೆಡ್ ಗಾರ್ಲಿಕ್ ಏನ್ ದೊಡ್ಡ ಆಗೋದಂತೀರ ಹೌದು, ದೊಡ್ಡ ಆಗೋದೇನ ಅಲ್ಲ. ಬಟ್ ಮಾಡೋದು ಮನೇಲಿ ಮಾಡ್ಕೊಂಡ್ ತಿಂದಿದ್ದು ಭಾಳ ಟೇಸ್ಟಿ ಅನ್ಸುತ್ತ. ಆ ರೀತಿಯಾಗಿ ಹಾಗೆ ಬೆಣ್ಣೆ ನಾನು ಮನೆಯಲ್ಲೇ ತೆಗ್ದಿರುವಂಥದ್ದು. ಅದಕ್ಕೆ 1 ಸ್ಪೂನ್ ಅಷ್ಟೇ ನಾನು ಚಿಲ್ಲಿ ಫ್ಲೇಕ್ಸ್ ಹಾಕಾತೀನಿ. ಇದೇನಪ್ಪಾ ಅಂದ್ರೆ ಜಸ್ಟ್ ಮೆಣಸಿನ್ಕಾಯಿ ಒಣ ಮೆಣಸಿನ್ಕಾಯಿ ಸ್ವಲ್ಪ ಉಪ್ಪು ಹಿಂಗ ಹಾಕಿ ಅಬಡ ಜಬಡ ಮಿಕ್ಸಿ ಮಾಡ್ಕೊಂಡ್ಬಿಟ್ರೆ ನಿಮ್ಗೆ ಚಿಲ್ಲಿ ಫ್ಲೇಕ್ಸ್ ಸಿಗತ್ತೆ. ಸೊ ಅದನ್ನ 1 ಸ್ಪೂನ್ ಹಾಕೊಂಡಿನಿ. ನೀವು ಖಾರ ಇನ್ನೆಟ್ಟು ಬೇಕಂದ್ರೂ ಇನ್ನೊಂದ್ ಅರ್ಧ ಸ್ಪೂನ್ ಹಾಕೊಂಡ್ರು ಪರವಾಗಿಲ್ಲ. ಇವಾಗ ಗಾರ್ಲಿಕ ಅಂದ್ರೆ ನಾವು ಬೆಳ್ಳುಳ್ಳಿ ಏನೈತಲ್ರಿ ಅದನ್ನ ಸಣ್ಣಗೆ ಹೆಂಚ್ಕೋಬೇಕ್ರಿ ಅದನ್ನ. ನೋಡ್ರಿ ವಿಚಾರ ಮಾಡಿ ಬೆಳ್ಳುಳ್ಳಿ ಹಾಕೊಳ್ಳಿ. ಯಾಕಂದ್ರೆ ಆರೋಗ್ಯದ ಮೇಲೂ ಗಮನ ಇಟ್ಕೋಬೇಕಾಗತ್ತ. ಅದ್ರ ಮೇಲೂ ನಾವು ನಿಗಾ ವಹಿಸ್ಬೇಕಾಗತ್ತಲ್ಲ. ಸೊ ಬೆಳ್ಳುಳ್ಳಿನ ಜಾಸ್ತಿ ತಿಂದ್ರೆ ಎದೆ ಉರಿ ಬರುತ್ತೆ. ಅಸಿಡಿಟಿ ಪ್ರಾಬ್ಲಮ್ ಇದ್ದವರು ಸ್ವಲ್ಪ ಬೆಳ್ಳುಳ್ಳಿನ ಇದು ಗಾರ್ಲಿಕ್ ಬ್ರೆಡ್ ಅನ್ನ ತಿನ್ನೋದನ್ನ ಕಮ್ಮಿ ಮಾಡಿದ್ರೆ ಒಳ್ಳೆಯದು. ಅಥವಾ ತಿನ್ಲಿಲ್ಲ ಅಂದ್ರೂ ಒಳ್ಳೇದೇ ಬಿಡ್ರಿ. ಬಟ್ ಯಾರು ತಿಂತಾರಲ್ಲ ಅವ್ರಿಗಾಗಿ ಈ ರೆಸಿಪಿನ ಮಾಡಾಕತ್ತಿದ್ದು. ನೋಡ್ರಿ ಎಷ್ಟು ಚಂದ ಆಗ್ಯದ. ಈ ರೀತಿಯಾಗಿ ಆಗತ್ತ. ಅದನ್ನ ಜಸ್ಟ್ ಒಂದು ಆ ಕಲಸ್ಕೊಂಡ್ಬಿಡ್ರಿ ಅಷ್ಟೇ. ಅದರ ಬೆನ್ನಿ ಕರ್ಗು ಮಟ ಅಂತ ಕೈ ಆಡ್ಸಕ್ ಹೋಗ್ಬೇಡ್ರಿ. ಬ್ರೆಡ್ ತಗೋರಿ, ನಾರ್ಮಲ್ ಆಗಿ ಬೇಕರಿ ಒಳಗೆ ಸಿಗುವಂತ ಬ್ರೆಡ್ನೇ ತಗೊಳ್ಳಿ. ನಾನು ಅದನ್ನೇ ತಗೊಂಡಿದ್ದೀನಿ. ಬೇಕಂದ್ರೆ ಇದಕ್ಕಾಗಿ ಒಂದಿಷ್ಟು ಬ್ರೆಡ್ ಇರುತ್ತೆ ಅಂದ್ರೆ ಗಾರ್ಲಿಕ್ ಬ್ರೆಡ್ಡಿಗೆ ಶೇಪ್ ಬೇರೆ ಇರುತ್ತಲ್ಲ. ಸೊ ಹೋಟೆಲ್ದಲ್ಲಿ ಕೊಡುವಂಥದ್ದು ಅಂಥದ್ದೇನೋ ಸಿಕ್ಕರೆ ಅದನ್ನ ತಗೋಬಹುದು. ಇಲ್ಲ ಅಂದ್ರೆ ನಮ್ಮ ಮನೆ ಪಕ್ಕದಲ್ಲೇ ಇರುವಂತ ಬೇಕರಿ ಒಳಗೆ ಬ್ರೆಡ್ ತೊಗೊಂಬಂದು ತಗೊಂಡ್ರೆ ಸಾಕಾಗುತ್ತೆ. ಅದಕ್ಕೆ ನಾನಿವಾಗ ಬ್ರೆಡ್ಡು ನಮ್ದೇ ಹಾಗೆ ಬೆಣ್ಣೆನೂ ನಮ್ದೇ ಅಲ್ವಾ? ಸೊ ಹಿಂಗಾಗಿ 2 ಸ್ಪೂನಷ್ಟು ಹಾಕೊಂಡಿದ್ದೀನಿ. ನೀವು ಅಂದ್ರೆ ಮ ಹೋಟೆಲ್‌ದಲ್ಲಿ ಆದ್ರೆ ಏನಾಗುತ್ತೆ ಜಸ್ಟ್ 1 ಸ್ಪೂನ್ ಅಪ್ಲೈ ಮಾಡ್ಬಿಟ್ಟು ಅವ್ರು ಬೇಯಿಸಿ ಕೊಟ್ಬಿಡ್ತಾರೆ. ಬಟ್ ನಾನು ನಮ್ದು ಅಲ್ರಿ, ಸೊ ಎಷ್ಟು ಬೇಕೋ ಅಷ್ಟು ಹಾಕೊಂಡ್ರೆ ಆಯ್ತಂತ ಒಂದು 2 ಸ್ಪೂನಷ್ಟು ಹಾಕೊಂಡೀನಿ. ನೀವು ಕೂಡ 2 ಸ್ಪೂನ್ ಹಾಕೊಳ್ಳಿ, ಟೇಸ್ಟ್ ಭಾರಿ ಆಗುತ್ತೆ. ಹಾಗೆ ಇದನ್ನ ಬೇಯಿಸೋದು ಒಂದು ರೀತಿ ಅದ. ಸೊ ಆ ರೀತಿಯಾಗಿ ನಾವು ಬೇಯಿಸ್ಕೊಂಡ್ರೆ ಭಾಳ ಚಲೋ ಆಕೈತ್ರಿ. ಅಂದ್ರೆ ಬೆಣ್ಣೆದು ಟೇಸ್ಟ್ ಇರುತ್ತೆ. ಇಲ್ಲ ಅಂದ್ರೆ ಅದು ತುಪ್ಪ ಆಗ್ಬಿಡ್ತಂದ್ರೆ ಸರಿ ಆಗಲ್ಲ ರೀ ಅದು. ಅದಕ್ಕೆ ಇವಾಗ ತೆವಿಗೂ ಕೂಡ ಅದಕ್ಕೂ ಬೆಣ್ಣೆ ಹಚ್ಚೋಣ. ಪಾಪ ಅದಕ್ಕಾದ್ರೂ ಯಾಕೆ ಮೋಸ ಮಾಡೋದು ಅಲ್ವಾ? ಅದಕ್ಕೂ ಬೆಣ್ಣೆ ಹಚ್ಚಿ ಸವರ್ಕೊಳ್ಳೋಣ. ಆಮೇಲೆ ಸ್ವಲ್ಪ ಮೀಡಿಯಂ ಫ್ಲೇಮ್‌ದಾಗ ನಾವು ಈ ಬ್ರೆಡ್ಡನ್ನ ಬೇಯಿಸ್ಕೋಬೇಕಾಗತ್ತೆ. ಜಾಸ್ತಿ ಹೊತ್ತು ಬೇಕಾಗೋದಿಲ್ಲ ಇದು ಬೇಯಲಿಕ್ಕೆ ಕೂಡ. ಸೊ ಇವಾಗ ಮೀಡಿಯಂ ಫ್ಲೇಮ್‌ದಾಗ ನಾನು ಬೇಯ್ಸಾಕತ್ತೀನಿ. ಆಲ್ಮೋಸ್ಟ್ ನೋಡ್ಬೋದು ನೀವು ಮೇಲ್ಗಡೆ ಇರೋ ಬೆಣ್ಣೆ ಅರ್ಧಂಬರ್ಧ ಕರ್ದಂಗಾಗ್ಯದ. ಅಂದ್ರೆ ಕರಗ್ಯದ. ಇಲ್ಲ ಅಂದ್ರೆ ಜಾಸ್ತಿ ಕರಗ್ಬಿಡ್ತಂದ್ರೆ ಅದು ತುಪ್ಪದ ಗತೆ ಆಗ್ಬಾರ್ದ್ರಿ ಅದು. ಅದಕ್ಕೆ ಹೇಳಾತಿದ್ದು. ಇನ್ನೊಂದು ಈ ಒಂದು ಸೈಡ್ ನಾನು ಬೇಯಿಸ್ಕೊಂಡಿದ್ದೇನೆ. ಇನ್ನೊಂದ್ ಸೈಡು ಸ್ವಲ್ಪ ಬೇಯಿಸ್ಕೊಳ್ಳೇಬೇಕಾಗತ್ತೆ. ಅಂದ್ರೆ ಟೇಸ್ಟ್ ಚಲೋ ಬರುತ್ತೆ. ಅದಕ್ಕೆ ಏನ್ ಮಾಡ್ಬೇಕಂದ್ರೆ ಗ್ಯಾಸ್ ಆಫ್ ಮಾಡ್ಬೇಕು. ಸೊ ಗ್ಯಾಸ್ ಆಫ್ ಮಾಡ್ಬಿಟ್ಟು ನೀವು ಆಮೇಲೆ ಇದನ್ನ ಬ್ರೆಡ್ ಏನಿರತ್ತಲ್ರಿ ಗಾರ್ಲಿಕ್‌ದ್ದು ಒಂದ್ ಸೈಡ್ ಪೇಸ್ಟ್ ಹಚ್ಚಿದ್ದು ಅದನ್ನ ಹೊಳ್ಳಿಸಿ ಹಾಕೊಳ್ಳಿ. ಹೊಳ್ಳಿಸಿ ಹಾಕೊಳ್ಳೋದಂದ್ರೆ ಬಹಳ ತನಕನೂ ಬಿಡೋ ಹಾಗಿಲ್ಲ. ಜಸ್ಟ್ ಒಂದು 5 ಸೆಕೆಂಡ್ಸ್ ನೀವು ಬಿಟ್ರೆ ಸಾಕು. ಈ ರೀತಿಯಾಗಿ ವಾಪಸ್ಸು ಹೊಳ್ಳಿಸಿ ಹಾಕೊಂಡು ಒಂದು 5 ಸೆಕೆಂಡ್ ಬಿಟ್ಕೊಂಡ್ಬಿಡಿ. ಆಮೇಲೆ ಅದನ್ನ ಸರ್ವಿಂಗ್ ಪ್ಲೇಟಿಗೆ ತಕೊಂಡ್ಬಿಟ್ರೆ ನಮ್ಮ ಗಾರ್ಲಿಕ್ ಬ್ರೆಡ್ ರೆಡಿ ಆಗತ್ತೆ. ಆಲ್ಮೋಸ್ಟ್ 5 ಸ್ಟಾರ್ ರೇಂಜ್‌ಗೆ ಟೇಸ್ಟ್ ಮಾತ್ರ ಸೂಪರ್ ಆಗಿರುತ್ತೆ. ಆ ರೇಂಜ್‌ಗೆನೆ ತಯಾರಾಗಿರುತ್ತೆ. ನನ್ನ ಚಾನೆಲ್‌ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಬೆಲ್ ಐಕಾನ್ ಕ್ಲಿಕ್ ಮಾಡಿದ್ರೆ ನನ್ನ ಎಲ್ಲಾ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಸಿಗ್ತಾವ. ಹಾಗೆ ಇನ್ನೊಂದು ಇದೇ ರೀತಿಯಾದ ಒಂದು ಹೊಸ ರೆಸಿಪಿ ಜೊತೆ ಮತ್ತೆ ಬರ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್. ಟೇಕ್ ಕೇರ್.